ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಸೋಲು ಗೆಲುವು ಇವೆರಡರ ರುಚಿ ನೋಡಿದವರು ಯಾರಿದ್ದಾರೆ ಹೇಳಿ? ಜೀವನದಲ್ಲಿ ಒಮ್ಮೆ ಸಹ ಸೋಲದೇ ಇರೋರಿಗೆ ಗೆಲುವಿನ ಸಿಹಿಯ ಸ್ವಾದ ಗೊತ್ತಾಗಲ್ಲ. ಸೋಲು ಗೆಲುವು ಬದುಕಲ್ಲಿ ಬಹಳ ಸಹಜ. ಸೋತವರು ಯಾವಾಗಲೂ ಹಿಂದೆನೇ ಇರಲ್ಲ, ಗೆದ್ದವರು ಯಾವಾಗಲೂ ಗೆಲ್ತಾನೇ ಇರ್ತಾರೆ ಅಂತಾನೂ ಇಲ್ಲ. ದಿನ ಬೆಳಗಾದ್ರೆ ಎಲ್ಲರೂ ಯಾವುದೋ ಒಂದು ಉದ್ದೇಶದ ಹಿಂದೆ ಓಡ್ತಾನೆ ಇರ್ತೀವಿ. ಈ ಓಟದಲ್ಲಿ ಕೆಲವರು ವೇಗ ಬಹಳ ಸ್ಪೀಡ್ ಆಗಿದ್ರೆ ಇನ್ನು ಕೆಲವರು ಸ್ವಲ್ಪ ನಿಧಾನವಾಗಿ ಓಡಬಹುದು. ಹಾಗಂದ ಮಾತ್ರಕ್ಕೆ ಮುಂದೆ ಇರೋರೆಲ್ಲ ಚುರುಕು, ಹಿಂದೆ ಉಳಿದವರು ಮಂಕು ಅಂತೇನಿಲ್ಲ. ಸಾಮಾನ್ಯವಾಗಿ ಅಂದುಕೊಂಡ ಕೆಲಸದಲ್ಲಿ ನಿರೀಕ್ಷಿತ ಫಲ ಸಿಗದೇ ಇದ್ದಾಗ ಉತ್ಸಾಹ ಕಡಿಮೆಯಾಗುತ್ತೆ, ಆತ್ಮವಿಶ್ವಾಸ ಕುಗ್ಗುತ್ತೆ. ಆದರೆ ಈ ಹಿನ್ನಡೆಯನ್ನ ನಿಮ್ಮ ವೀಕ್ನೆಸ್ ಅಂತ ನೀವೇ ಅಂದುಕೊಂಡ್ರೆ, ನನ್ನ ತಪ್ಪಿನಿಂದ ಸೋಲಾಯಿತು ಅಂತ ನಿಮ್ಮನ್ನ ನೀವೇ ಬೈದ್ಕೊಂಡ್ರೆ ಏನೂ ಫಲ ಇಲ್ಲ. ಇದಕ್ಕೆ ಒಂದೊಳ್ಳೆ ಉದಾಹರಣೆ ಕೊಡ್ತೀನಿ. ಥಾಮಸ್ ಆಲ್ವಾ ಎಡಿಸನ್ ಅವರು ನಿಮಗೆ ಗೊತ್ತೇ ಇದೆ. ಅದೇ ನಮ್ಮೆಲ್ಲರಿಗೂ ಕೂಡ ಬಲ್ಬ್ ಕಂಡು ಹಿಡಿದು ಕೊಟ್ರಲ್ಲ ಅವರೇ. ಎಡಿಸನ್ ಅವರು ಬಾಲ್ಯದಲ್ಲಿ ಬಹಳ ದಡ್ಡ ಹುಡುಗ ಅಂತ ಶಾಲೆಯಲ್ಲೇ ಫೇಮಸ್ ಆಗಿದ್ರಂತೆ. ಓದಲ್ಲಿ ಸ್ವಲ್ಪನೂ ಆಸಕ್ತಿ ಇರಲಿಲ್ಲ. ಇದೇ ಎಡಿಸನ್ ಮುಂದೆ ಬಲ್ಬ್ನ ಕಂಡು ಹಿಡಿದ್ರು. ಆದರೆ ಈ ಬಲ್ಬ್ ಕಂಡು ಹಿಡಿಯೋ ಅವರ ಪ್ರಯೋಗ ಕೂಡ ಒಂದು ಸಾಧನೆ ಅಂತಲೇ ಹೇಳಬಹುದು. ಯಾಕೆಂದ್ರೆ ಬಲ್ಬ್ ಒಳಗಿರುತ್ತಲ್ಲ ಒಂದು ತಂತಿ, ಆ ಬಲ್ಬ್ಗೆ ಯಾವ ತಂತಿ ಸರಿ ಹೋಗುತ್ತೆ ಅಂತ ಸುಮಾರು 50ಕ್ಕೂ ಹೆಚ್ಚು ಸಲ ಬದಲಾಯಿಸಿ ನೋಡಿದ್ರಂತೆ. ಅವರ ತಾಳ್ಮೆಗೆ ಒಂದು ಹ್ಯಾಟ್ಸ್ ಆಫ್. ಕಡೆಗೆ ಬಲ್ಬ್ಗೆ ಸರಿ ಹೊಂದುವಂಥ ಒಂದು ತಂತಿ ಸಿಕ್ಕು ಬಲ್ಬನ್ನು ಕಂಡು ಹಿಡಿದ ಮೇಲೆ ಅವ್ರಿಗೆ ಯಾರೋ ಕೇಳಿದ್ರಂತೆ, ಸರ್ 50 ತಂತಿಗಳನ್ನು ಹಾಕಿ ತೆಗೆದು ಪ್ರಯೋಗ ಮಾಡಿ ಇದು ಸರಿ ಹೋಗಿಲ್ಲ, ಅದು ಸರಿ ಹೋಗಿಲ್ಲ ಅಂತನ್ಸಿ ಮತ್ತೆ ಮತ್ತೆ ಅಷ್ಟು ಸಲ ಟ್ರೈ ಮಾಡಿದ್ರಲ್ಲ ನೀವು, ಎಷ್ಟೊಂದು ಟೈಮ್ ವೇಸ್ಟ್ ಆಯಿತು ಅಂತ ನಿಮಗೆ ಅನಿಸ್ಲಿಲ್ವಾ ಅಂತ ಕೇಳಿದ್ರಂತೆ. ಅದಕ್ಕೆ ಎಡಿಸನ್ ಹೇಳಿದ್ರಂತೆ, ಖಂಡಿತ ಇಲ್ಲ. ಯಾಕೆಂದರೆ ಆ 49 ತಂತಿಗಳು ಬಲ್ಬ್ಗೆ ಹೊಂದಾಣಿಕೆ ಆಗಲ್ಲ, ಇವುಗಳನ್ನು ಬೇರೆ ಕಡೆ ಬಳಸಬಹುದು ಅಂತ ನನಗೆ ಗೊತ್ತಾಯಿತು ಅಂದ್ರಂತೆ. ಇದೇ ಅಲ್ವಾ ಪಾಸಿಟಿವಿಟಿ ಅಂದರೆ? 49 ಸಲ ಸೋತ್ರು ಛಲ ಬಿಡದೆ ಪ್ರತಿ ಪ್ರಯೋಗವನ್ನ, ಪ್ರತಿ ಪ್ರಯತ್ನವನ್ನ ಒಂದು ಕಲಿಕೆ ಅಂತ ಅಂದ್ಕೊಳ್ಳೋ ಮನಸ್ಥಿತಿ ನಮ್ಮದಾಗಬೇಕು. ಸೋಲು ಕೂಡ ಒಂದು ಪಾಠನೇ. ಸೋತ್ರೆ ಆಳಿಗೊಂದು ಕಲ್ಲು ಹೊಡಿತಾರೆ ನಿಜ. ಆದರೆ ನಮಗೆ ಹಿನ್ನಡೆಯಾದಾಗ ನಾವು ತಗೊಳ್ಳೋಂಥ ಒಂದು ಪಾಸ್ ಇರುತ್ತಲ್ಲ, ಅದು ಹೇಗಿರಬೇಕು ಅಂತಂದ್ರೆ ಮತ್ತೆ ಶರವೇಗದಲ್ಲಿ ಮುನ್ನುಗ್ಗೋ ಶಕ್ತಿಯನ್ನ ಸಂಚಯ ಮಾಡಿಕೊಳ್ಳೋದಕ್ಕೆ ಬಳಕೆ ಆಗಬೇಕು. ಒಂದು ಹೊಸ ಉತ್ಸಾಹ, ಹೊಸ ಹುಮ್ಮಸ್ಸಿನಿಂದ, ಹಳೆಯ ತಪ್ಪಿನಿಂದ ಕಲಿತ ಪಾಠದಿಂದ ಹೊಸ ಆತ್ಮವಿಶ್ವಾಸದಲ್ಲಿ ಮುಂದುವರಿಬೇಕು. ಸೋಲನ್ನ ಸಿಹಿಯಾಗಿ ಬದಲಾಯಿಸಿಕೊಳ್ಳೋದು ನಿಮ್ಮ ಕೈನಲ್ಲೇ ಇದೆ. ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.